ಹಾಕ್ಯಾನಂತೆ ನೋಡಿ. ತೆಗಿಬೇಡ ಅಂತ ಹೇಳಿಲ್ಲ. ಜಡ ಹುಷಾರು ಅದಾ ಯಾವಾಗ ನೆನ್ಸ್ಕೋಬೇಕು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗಲ್ಲಿ ನನಗೆ ಮದುವೆ ಆದಮೇಲೆ ಮೊದಲನೇ ಸರಿ ಮಡ್ಲಕ್ಕಿ ಆಗ್ತಾ ಇದ್ದಾರೆ ತವ್ರ ಮನೆಯಿಂದ. 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಬಿದ್ದೈತೆ. ಏನೇನೆಲ್ಲ ಬೇಕು ಮಡ್ಲಕ್ಕಿಗೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮಮ್ಮ ದೊಡ್ಡಮ್ಮ ಎಲ್ಲರೂ. ನಾನು ಆಲ್ಮೋಸ್ಟು ರೆಡಿ ಆಗಿದ್ದೀನಿ. ಇವಾಗ ಮಡ್ಲಕ್ಕಿ ಹಾಕೊಳ್ಳೋದು ಒಂದೇ ಬಾಕಿ. ನೋಡಿ, ಇಲ್ಲೇ ಕೂರಿಸ್ಬಿಟ್ಟು ಮಡ್ಲಕ್ಕಿ ಹಾಕೋದು. ಇಲ್ಲಿ ಬೇಡ, ಅಲ್ಲಿ ಹಾಕ್ಯಾನಂತೆ ನೋಡಿ. ತೆಗಿಬೇಡ ಅಂತ ಹೇಳಿಲ್ಲ. ಎಲ್ಲ ಸರಿ ಬಿಳಿ ಬಟ್ಟೆನೇ ತೆಗ್ದಿಲ್ಲ. ಬಿಳಿ ಬಟ್ಟೆ ಸೂಪರ್ ಇಲ್ಲ ಅಮ್ಮ, ಇನ್ನ ಹೊರಗೆ ಬರ್ತಿದಂಗೆ ಅಮ್ಮ ಸೂಪರ್ ಅಂತ. ಏನು ಬರೋ ಕಿತ್ತಾಡ್ತೀರಾ? ಕೊಟ್ಬಿಡು ಮಗ್ನೆ, ಅಣ್ಣ ಅಲ್ವಾ, ಕೊಟ್ಬಿಡು. ಕೆಳಕ ಹಿಡ್ಕೋಬೇಕಾ? ಭಾರಿ ಹುಷಾರಿರ್ಬೇಕಮ್ಮ ಮಡ್ಲಕ್ಕಿ ಮಾತ್ರನ. ಏನು ಕೊಟ್ಟ ತನಕ ಅಲ್ಲ, ಇಲ್ಲ ಇಲ್ಲ ದಿನ ಕೂರ್ಸಂಗಿಲ್ಲ ಅಂತಮ್ಮ. ನಮ್ಮ ಕಡೆ ಮದುವೆ ಆದಮೇಲೆ ಮೊದಲನೇ ಸರಿ ಮಡ್ಲಕ್ಕಿ ಹಾಕ್ಬೇಕಾದ್ರೆ ಬೆಳ್ಳಿದು ಅರ್ಶಿನ ಕುಂಕುಮದ ಬಟ್ಲು, ಬೆಳ್ಳಿ ತಟ್ಟೆ, ಸ್ವಲ್ಪ ಚೆನ್ನಾಗಿರೋ ಅಂಥವ್ರು ಇದ್ದವಂಥವ್ರು ಬೆಳ್ಳಿ ಚಂಬು ಎಲ್ಲನೂ ಕೊಡ್ತಾರೆ. ನಮ್ಮಮ್ಮ ಬೆಳ್ಳಿ ಅರ್ಶಿನ ಕುಂಕುಮದ ಬಟ್ಲು, ತಟ್ಟೆ ಎಲ್ಲ ತಂದಿದ್ರು. ಅದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಸ್ಟೀಲಿಂದು ಎಲ್ಲ ಕೊಡಬೇಕು ಅಂದರು, ಅದನ್ನೆಲ್ಲ ತಂದಿದ್ದಾರೆ. ನಮ್ಮ ಕಡೆ ಮೊದಲನೇ ವರ್ಷ ಇಲ್ಲ ಅಂದರೆ 3ನೇ ವರ್ಷಕ್ಕೆ ಬಿದ್ದ ಮೇಲೆ ಮಡ್ಲಕ್ಕಿ ಹಾಕ್ತಾರೆ. ನಾನು ಕನ್ಸೀವ್ ಆಗಿದ್ದರಿಂದ ಮಡ್ಲಕ್ಕಿ ಹಾಕ್ಸ್ಕೊಳಕ್ಕಾಗಲಿಲ್ಲ. ಸೊ ಇವಾಗ 5ನೇ ವರ್ಷಕ್ಕೆ ಬಿದ್ದ ಮೇಲೆ ಇವಾಗ ಹಾಕಿಸ್ಕೊಳ್ತಾ ಇದ್ದೀನಿ. ಸ್ಮೈಲ್ ಮಾಡ್ತೀನಿ. ಇನ್ನೊಂದೆರಡು ದಿನ ಆರಾಮಾಗಿ ಇಲ್ಲಿಗೆ ಬರ್ರಿ. ಈಗ ಹಂಗೆ ದೇವಸ್ಥಾನಕ್ಕೆ ಹೋಗೋದಾ? ಮತ್ತೆ ಆಟ ಫೋನ್ ಮಾಡು. ಮಾಡಿಸಿಗೆ ಹೇಳ್ತೀನಿ ಅಂತಪ್ಪ. ಹೇಳ್ತೀನಿ. ಇಲ್ಲ ಇನ್ನು ಟೈಮ್ ಐತಿ. 11:30, ಇನ್ನೂ ಅರ್ಧ ಗಂಟೆ. 12:30 ತನಕ ಆಯ್ತು. 12:30 ತನಕ ಆಯ್ತು. ಅರ್ಜೆಂಟ್ ಮಾಡ್ಕೊಂಡು ಕೊಟ್ಬಿಟ್ಟು ಹೋಗ್ಬಿಡು. ನಮ್ಮನೆಗೆಲ್ಲ ಕೊಟ್ಬಿಟ್ಟು ಹೋಗು. ಚೈತ್ರ ಗಾಡಿ ತೆಗಿಬೇಕಾ? ದೂರ ಎಲ್ಲ
ಮುಟ್ಟು ಪಾದ. ಜಡ ಹುಷಾರು. ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ರಿ. ಆದಷ್ಟು ಬೇಗ ನನಗೊಂದು ಮಗಳು ಕೊಟ್ಬಿಡು ಅಂತ. ಗೊಂಬೆ ನಿಂಗನ ಗೊಂಬೆನು ಅದಾ ನನಗೆ ಮಡ್ಲಕ್ಕಿ ಹಾಕೋದ್ರ ಜೊತೆಗೇ 5 ಜನ ಅವರು ಅರ್ಶಿನ ಕುಂಕುಮ ಎಲ್ಲ ಇಟ್ಟರು ನನಗೆ. ಹಾಗೆಯೇ ಅಮ್ಮನೂ ಕೂಡ ಅಕ್ಕಂಗೆ ದೊಡ್ಡಮ್ಮಂಗೆ ಅತ್ತೆರಿಗೆ ಎಲ್ರಿಗೂ ಬಳೆ ಅರ್ಶಿನ ಕುಂಕುಮ ಎಲ್ಲ ತಂದಿದ್ರು. ಅಕ್ಕ ಮೊದಲನೇ ಸರಿ ಬಣಿತನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ಅಂತ ಅವಳಿಗೂ ಸೀರೆ ಎಲ್ಲ ಕೊಟ್ಟರು. ಮಡ್ಲಕ್ಕಿ ಎಲ್ಲ ಹಾಕ್ಸ್ಕೊಂಡಾದ್ಮೇಲೆ ಇವಾಗ ಇಲ್ಲೇ ಹತ್ತಿರದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ. ಅಮ್ಮರ ಮನೆಯಲ್ಲಿ ಮಡ್ಲಕ್ಕಿ ಎಲ್ಲ ಹಾಕೊಂಡಾದ್ಮೇಲೆ ಮತ್ತೆ 5 ಮನೆಗೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡು ಬರಬೇಕು. ಅದರಲ್ಲಿ ಅತ್ತೆಯರ ಮನೆಯೂ ಒಂದು. ಇವಾಗ ಅತ್ತೆಯರ ಮನೆಗೆ ಬಂದಿದ್ದೀವಿ. 5 ಮನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಲೆಂತ್ ಆಗುತ್ತೆ ಅಂತೇಳಿ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಅತ್ತೆಯರ ಮನೆಯಲ್ಲಿ ಅರ್ಶಿನ ಕುಂಕುಮ ತೊಗೊಳ್ತಾ ಇದ್ದೀನಿ. ಗೈಸ್, ಮಡ್ಲಕ್ಕಿ ಎಲ್ಲ ಹಾಕಿದ್ದಾಯಿತು. ಮಧ್ಯಾಹ್ನದ ಊಟಕ್ಕೆ ಕರಗಡು ಮಾಡ್ತಾ ಇದ್ದಾರೆ. 4:15 ಮೇಲೆ ಟೈಮ್ ಚೆನ್ನಾಗಿದೆ ಅಂತ ಅಂದರು. ಸೊ ಹಾಗಾಗಿ 4:15 ಮೇಲೆ ನಾನು ದುರ್ಗಕ್ಕೆ ಹೋಗಬೇಕು. ಗೈಸ್, ಆಲ್ರೆಡಿ ಟೈಮ್ ಆಗಿದೆ 4:15. ಇವಾಗ ನನ್ನ ತಮ್ಮ ಕೇಕ್ ತಂದಿದ್ದಾನೆ. ಇವತ್ತೇನೆ ಅಮ್ಮನ ಬರ್ತಡೇ ಕೂಡ. ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡಾದ್ಮೇಲೆ ಇವಾಗ ಊರಿಗೆ ಹೊರಡಬೇಕು. ಹ್ಯಾಪಿ ಬರ್ಡೇ ಟು ಯು. ಇಲ್ಲ ಪೀಸಸ್ ಮಾಡ್ತೈತದ. ಕೊಚ್ಚಿ ಕೊಚ್ಚಿ ಹಾಕ್ತಾವೆ. ಅಯ್ಯೋಯ್ಯಪ್ಪ ಬಾಯ್ ತಕ್ಕಿ ಅದೇ ಸೈಡ್ ತಿಳ್ಸ್ಕೊಡು. ಸೈಡ್ ಎಲ್ಲರೂ ಬಾಯ್ ಬಾಯ್ ಬಾಯ್. ಬಾಯ್ ಬಾಯ್.
ಗಾಯ್ಸ್ ಮಡ್ಲಕ್ಕಿ ಎಲ್ಲ ಹಾಕೊಂಡಾಯ್ತು. ಇವಾಗ ಒಬ್ಬರೇ ಹೋಗಂಗಿಲ್ಲ ಅಂತ ಹೇಳಿ ನನ್ನ ತಮ್ಮನೂ ಅಪ್ಪನೂ ಇಬ್ಬರು ಬರ್ತಿದ್ದಾರೆ ಬಿಟ್ಟು ಬರೋಕ್ಕೆ ಅಂತ. ಜೊತೇಲಿ ನಮ್ಮ ಅಕ್ಕನೂ ಬರ್ತಿದ್ದಾಳೆ. ನಾಳೆ ಮತ್ತೆ ಅಮ್ಮ ಅತ್ತೆ ಎಲ್ಲ ಮತ್ತೆ ಊರಿಗೆ ಬರ್ತಾರೆ. ಯಾಕೆ ಅಂತ ಅಂದರೆ ಇವತ್ತು ನಾನು ಏನು ಮಡ್ಲಕ್ಕಿ ಹಾಕೊಂಡು ಹೋಗಿದ್ದೀನಿ, ಕೊಬ್ಬರಿ ಅದೆಲ್ಲ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಅದರಲ್ಲಿ ಸಕ್ಕರೆ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಮತ್ತು ಅದನ್ನು ನಮ್ಮ ಅಣ್ಣ ತಮ್ಮರ ಮನೆ ಏನಿರುತ್ತೆ ಅವ್ರ ಮನೆಗೆಲ್ಲ ಹೋಗಿ ಹಂಚಿ ಬರಬೇಕು. ಓ ಇಲ್ಲಿ ನೋಡಿ, ಇಲ್ಲಿ ಸನ್ಸೆಟ್ ಏನು ಸಖತ್ತಾಗಿ ಕಾಣ್ತೈತೆ. ಆ ಕೆರೆಗೂ ಆ ಸನ್ಸೆಟ್ ಆಗ್ತಿರೋದಕ್ಕೂ ಫುಲ್ಲು ರೆಡ್ ಕಲರ್ ಕಾಣ್ತೈತೆ. ಆ್ಯಕ್ಚುಲಿ ವಿಡಿಯೋ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತೈತೆ ಗೈಸ್. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಪೇಜ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.